ಸತ್ಯ ಅಸತ್ಯಗಳ ನಡುವೆ ನಮ್ಮ ಜೀವನ. ಸತ್ಯ ಅಂದ್ರೇನು, ಅಸತ್ಯ ಅಂದ್ರೇನು, ಮೊದಲು ಅದನ್ನು ನಿರೂಪಣೆ ಮಾಡಿಕೊಳ್ಳೋಣ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಸತ್ಯವಲ್ಲದ್ದು ಅನ್ನೋದನ್ನು ಮೊದಲು ತಿಳಿದುಕೊಂಡ್ರೆ ಆಮೇಲೆ ಅದರ ಬಗ್ಗೆ ವಿಚಾರಗಳನ್ನು ತಿಳಿಲಿಕ್ಕೆ ಬರ್ತದೆ. ಸತ್ಯ ಅಂದ್ರೇನು? ಉದಾಹರಣೆಗೆ 4 × 4 16, 5 × 5 25, 10 × 10 100, 16 × 16 256. ಅಂದ್ರೇನು? 10 × 10 100. ಇದನ್ನು ಏನಂತಾರೆ? ಅರಿಥ್ಮೆಟಿಕ್ ಟ್ರುತ್ ಅಂತಾರೆ, ಗಣಿತದ ಸತ್ಯ ಅಂತಾರೆ. 10 × 10 100. ಬೆಂಗಳೂರಲ್ಲೂ 100, ಡೆಲ್ಲಿಲೂ 100, ಅಮೆರಿಕಾದಲ್ಲೂ 100, ರೂರ್ಕೆಲಾದಲ್ಲೂ 100, ಕೆನಡಾದಲ್ಲೂ 100, ಇಂಗ್ಲೆಂಡಲ್ಲೂ, ಜರ್ಮನಿಯಲ್ಲೂ 100. ಎಲ್ಲಿಂದೆಲ್ಗಾದರೂ ಹೋಗಲಿ, ಇದೇನಿದೆಯಲ್ಲ ಯೂನಿವರ್ಸಲ್ ಅರಿಥ್ಮೆಟಿಕ್ ಟ್ರುತ್ ಅಂತಾರೆ. 19 95 ಇದು ಗಣಿತದ ಸತ್ಯ. ಪ್ರಪಂಚದ ಯಾವುದೇ ಊರಿಗೆ ಹೋದರೂ ಕೂಡ ಈ 19 × 5 ಅಂದರೆ 95 ಅಂತಲೇ ಹೇಳ್ತಾರೆ. ಬೇರೆ ಬೇರೆ ಭಾಷೆಯಲ್ಲಿ ಹೇಳಬಹುದು, ಆದರೆ ಲೆಕ್ಕ ಒಂದೇ. ಇದಕ್ಕೇನಂತಾರೆ? ಟ್ರುತ್ ಅಂತಾರೆ. ಯೂನಿವರ್ಸಲ್ ಟ್ರುತ್, ವಿಶ್ವಮಾನ್ಯವಾದ ಸತ್ಯ ಅಂತ ಹೇಳ್ತಾರೆ, ಗಣಿತದ ಸತ್ಯ. ಹೀಗೆ ನಾವು ನಮ್ಮ ಜೀವನವನ್ನು ಇಂತಹ ಸತ್ಯ ವಿಚಾರಗಳನ್ನು ಅನುಸರಿಸಿಕೊಂಡು ನಮ್ಮ ಜೀವನವನ್ನು ರೂಪಿಸಿಕೊಂಡು ಹೊರಟಿದ್ದೇವೆ. ಈಗ ಇದು ಬೆಂಗಳೂರು ಹೆಸರು ಕೊಟ್ಟಿದ್ದೇವೆ. ಈ ಬೆಂಗಳೂರಿನಲ್ಲಿ ಒಂದು ಬಡಾವಣೆ ಹೆಸರು ಕೊಟ್ಟಿದ್ದೇವೆ. ಏನು? ಮೆಜೆಸ್ಟಿಕ್, ಗಾಂಧಿನಗರ, ವಿಧಾನಸೌಧ, ಹೀಗೆ ಒಂದೊಂದು ಏರಿಯಾಕ್ಕೆ ಒಂದೊಂದು ಹೆಸರನ್ನು ಕೊಟ್ಟಿದ್ದೇವೆ. ಆ ಹೆಸರಿನಲ್ಲಿ ನಾವು ಜೀವನವನ್ನು ಮಾಡಿಕೊಂಡು ಹೊರಟಿದ್ದೇವೆ. ನಾವು ಕೊಟ್ಟಂಥ ಹೆಸರುಗಳು ಇತರರೂ ಕೂಡ ಒಪ್ಪಿಕೊಳ್ಳುವ ಸತ್ಯವೇ ಆಗಿದೆ. ಇದು ನಾವು ಕರೆಯುವ ಸತ್ಯಗಳು. ಗಣಿತ ನಾವು ತಿಳಿದುಕೊಂಡಂಥ ಡಿಫೈನ್ ಮಾಡಿದಂಥ ಸತ್ಯ. ಈಗ H2O ಅದನ್ನೇನು ಹೇಳುತ್ತೆ? ಕೆಮಿಸ್ಟ್ರಿ ಹೇಳುತ್ತೆ. ಅದನ್ನು 2 ಭಾಗ ಜಲಜನಕ 1 ಭಾಗ ಆಮ್ಲಜನಕ ಈಕ್ವಲ್ಸ್ ವಾಟರ್. H2O ವಾಟರ್, ಈ ಸೂತ್ರವನ್ನು ಕೊಟ್ಟಿದೆ. ಈ H2O ಈ ಸೂತ್ರ ಏನಿದೆಯಲ್ಲ, ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಕೆಮಿಸ್ಟ್ರಿಯಲ್ಲಿ ನೀರಿಗೆ H2O ಎನ್ನುವ ಸೂತ್ರವನ್ನೇ ಹೇಳುತ್ತದೆ, ಬೇರೆಯಾಗಿ ಹೇಳುವುದಿಲ್ಲ. ಬರೀ ಸೂತ್ರ ಹೇಳೋದಲ್ಲ, ನೀರಿನಲ್ಲಿ ಏನಿದೆ? 2 ಭಾಗ ಜಲಜನಕ ಇದೆ, 1 ಭಾಗ ಆಮ್ಲಜನಕವಾಗಿದೆ, ಅದು ಕೂಡಿಕೊಂಡು ನೀರಾಗಿದೆ. ಇದು ವಿಶ್ವಮಾನ್ಯವಾದ ಸತ್ಯ. ನಾವು ಕುಡಿಯುವ ನೀರು, ಸಮುದ್ರದಲ್ಲಿ ನೋಡುವ ನೀರು, ಹೊಳೆಯಲ್ಲಿ ನೋಡುವ ನೀರು, ಎಲ್ಲೆಲ್ಲಿ ನಾವು ನೋಡ್ತೀವಿ ಎಲ್ಲ ನೀರು ಈ H2Oನೇ. ಅದರಲ್ಲಿ 2 ಭಾಗ ಜಲಜನಕ 1 ಭಾಗ ಆಮ್ಲಜನಕನೇ ಇರೋದು. ಇದನ್ನು ನೀರು ಅಂತ ಹೇಳೋದು. ಸೊ ನೀರು ಈ 2 ವಸ್ತುಗಳಿಂದನೇ ಆಗಿದೆ, ಬೇರೆ ಬೇರೆ ವಸ್ತುಗಳಿಂದ ಏನೂ ಆಗಿಲ್ಲ. ಇದಕ್ಕೇನಂತಾರೆ? ಟ್ರುತ್ ಅಂತಾರೆ, ಯೂನಿವರ್ಸಲ್ ಟ್ರುತ್ ಅಂತಾರೆ. ಇದು ಕೆಮಿಸ್ಟ್ರಿ ನಿರೂಪಿಸಿರುವ, ರಸಾಯನ ವಿಜ್ಞಾನ ನಿರೂಪಿಸಿರುವ ಸತ್ಯಗಳು. ಹಾಗೆ ಏನು ಈ ಗಣಿತ, ಈ ವಿಜ್ಞಾನ, ಈ ಕೆಮಿಸ್ಟ್ರಿ ಇವೆಲ್ಲ ಏನು ತಿಳಿಸ್ಕೊಟ್ಟಿದ್ದಾವಲ್ಲ, ಇವುಗಳನ್ನು ವಿಶ್ವಮಾನ್ಯವಾದ ಸತ್ಯಗಳು ಎಂಬುದಾಗಿ ಕರೆಯಲಾಗ್ತದೆ. ಹಾಗೆ ನಮ್ಮ ಜೀವನ ಸತ್ಯದ ತಳಹದಿಯ ಮೇಲೆ ನಿಂತಿದೆ, ಸುಳ್ಳಿನ ತಳಹದಿಯ ಮೇಲೆ ನಿಂತಿಲ್ಲ. ಹೌದಾ? ಹಾಗಾದರೆ ನಮ್ಮ ಈ ಜೀವನವನ್ನು ನಾವು ಇನ್ನೂ ಅನೇಕ ಸಲ
ಸುಳ್ಳಿನ ಮೇಲೆ ನಾವು ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ, ಸುಳ್ಳನ್ನು ನಂಬಿಕೊಂಡು ಹೊರಟಿದ್ದೇವೆ. ಈಗ ಮ್ಯಾಥಮೆಟಿಕ್ಸ್ ಮತ್ತು ಕೆಮಿಸ್ಟ್ರಿ ನಮ್ಮ ಜೀವನ ಸತ್ಯದ ತಳಹದಿಯ ಮೇಲೆ ನಿಂತಿದೆ ಅಂತೇಳಿ ನಿರೂಪಣೆ ಮಾಡಿದ್ದೇವೆ, ಅದನ್ನು ನಾವು ಒಪ್ಕೊಂಡಿದ್ದೇವೆ, ಅದನ್ನು ನಾವು ಓಟಿದ್ದೇವೆ. ಮತ್ತು ಹಿಂಗೆ ನಮ್ಮ ಜೀವನ ನಡಿಬೇಕಲ್ವಾ, ಸತ್ಯದಲ್ಲಿಯೇ ನಡೆಯಬೇಕಲ್ವಾ. ಆದರೆ ನಾವು ಸುಳ್ಳಿನ ಮೇಲೆ, ಅಸತ್ಯದ ಮೇಲೆ ನಮ್ಮ ಜೀವನವನ್ನು ನಾವು ನಿರೂಪಿಸ್ಕೊಳ್ಳಿಕ್ಕೆ ಹೊರಟಿರ್ತೀವಿ. ಯಾವಾಗ ನಮ್ಮ ಜೀವನವನ್ನು ಸುಳ್ಳಿನ ಮೇಲೆ, ಅಸತ್ಯದ ಮೇಲೆ ನಿರೂಪಣೆ ಮಾಡಿಕೊಳ್ಳಿಕ್ಕೆ ಹೊರಡ್ತೀವಿಯೋ ಆಗ ನಮಗೆ ತೊಂದರೆಗಳು, ಕಷ್ಟಗಳು, ಅಡ್ಡಿಗಳು ಬರ್ತವೆ. ಯಾಕೆ? ನಾವು ತಿಳಿದದ್ದು ಅಸತ್ಯ ತಾನೆ. ಮತ್ತು ಅಸತ್ಯವನ್ನು ನಾವು ನಂಬಿಕೊಂಡು ಜೀವನ ಮಾಡಿದರೆ ನಮ್ಗೆ ಎಲ್ಲಿ ಸಂತೋಷ, ಸುಖ, ಆನಂದ ಸಿಗಲಿಕ್ಕೆ ಸಾಧ್ಯ? ಈಗ ದಾರಿ ಹಿಡಿದು ಹೊರಟಿರ್ತೀವಿ, ಇದೆಲ್ಲಿಗೆ ಹೋಗ್ತದೆ? ಪೂನಾಗೆ ಹೋಗ್ತದೆ. ಇದೆಲ್ಲಿಗೆ ಹೋಗ್ತದೆ? ಚೆನ್ನೈಗೆ ಹೋಗ್ತದೆ. ಇದೆಲ್ಲಿಗೆ ಹೋಗ್ತದೆ? ಹೈದರಾಬಾದ್ಗೆ ಹೋಗ್ತದೆ. ಆ ದಾರಿ ಹಿಡಿದು ಹೋದ್ರೆ ಆ ಊರುಗಳು ಸಿಗ್ತವೆ. ನೀ ಪೂನಾಗೆ ಹೋಗಬೇಕು ಅಂತ ತಿಳ್ಕೊಂಡು ಪೂನಾ ದಾರಿ ಹಿಡಿದೆ, ಚೆನ್ನೈ ದಾರಿ ಹಿಡಿದ್ರೆ, ಹೈದರಾಬಾದ್ ದಾರಿ ಹಿಡಿದ್ರೆ ನೀವು ಪೂನಾಗೆ ಹೋಗ್ತೀಯೋ? ಇಲ್ಲ. ಹೌದಲ್ಲ? ಇದೂ ಕೂಡ ಭೂಗೋಳ ತಿಳಿಸುವ ಸತ್ಯ. ಇದೇನದಲ್ಲ, ಇದು ಭೂಗೋಳ. ಭೂಗೋಳ ಏನು ಹೇಳ್ತಾ ಇದೆ? ನಾವು ಈಗ ಹೋದರೆ ಇಂಥ ಗುರಿಯನ್ನು ಮುಟ್ತೇವೆ. ಇದು ಸತ್ಯ, ಹೌದಲ್ಲ? ಮತ್ತು ಹೀಗೆ ಹೆಜ್ಜೆ ಹೆಜ್ಜೆಗೆ ನಮ್ಮ ಜೀವನವನ್ನು ಸತ್ಯದ ತಳಹದಿಯ ಮೇಲೆ ರೂಪಿಸಿಕೊಂಡು ಹೊರಟಿರುವ ನಾವು ಇನ್ನೂ ಅನೇಕ ಸಂಗತಿಗಳ ಮೇಲೆ, ಸುಳ್ಳಿನ ತಳಹದಿಯ ಮೇಲೆ ನಾವು ಜೀವನವನ್ನು ರೂಪಿಸಿಕೊಂಡು ಅದು ನಮಗೆ ಒಳ್ಳೆಯ ಫಲಗಳನ್ನು ಕೊಡಬೇಕು, ಒಳ್ಳೆಯ ಫಸಲನ್ನು ಕೊಡಬೇಕು, ನಮಗೆ ಸುಖ, ಸಂತೋಷ, ಆನಂದವನ್ನು ಕೊಡಬೇಕು ಅಂತ ಹೇಳಿದರೆ ಹೆಂಗೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗುತ್ತಾ? ಆಗಲ್ಲ. ಅಂದ್ರೇನು? ನಮ್ಮ ಜೀವನ ಸತ್ಯದ ತಳಹದಿಯ ಮೇಲೆ ನಿಂತಿದೆ ಅಂತ ಒಪ್ಕೊತೀರಲ್ವಾ? ಹೌದು. ಸುಳ್ಳಿನ ತಳಹದಿಯ ಮೇಲೆ ನಿಂತಿಲ್ಲ ಅಂತ ಒಪ್ಕೊತೀರಲ್ವಾ? ಹೌದು. ಹಾಗಾದರೆ ನಮ್ಮ ಜೀವನವನ್ನು ನಾವು ಸುಳ್ಳಿನ ತಳಹದಿಯ ಮೇಲೆ ನಿಲ್ಲಿಸ್ಕೊಂಡು ಹೊರಟ್ರೆ ಏನಾಗ್ತದೆ? ಒಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ನಿಮಗೆ ಬೆಂಗಳೂರಿನಲ್ಲಿ ಒಂದು ಮನೆ ಬೇಕು. ಅದಕ್ಕೇನು ಮಾಡಿರ್ತೀರಿ? BDAಗೆ ಒಂದು ಅರ್ಜಿ ಹಾಕ್ತೀರಿ. ಸರಿ, ಅದಕ್ಕೇನೇನೋ ದಾರಿಗಳು, ಪ್ರಯತ್ನಗಳು, ರೂಲ್ಸ್ಗಳು, ನಿಯಮಗಳು ಇದ್ದಾವೆ. ಆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಅವ್ರು ಕೇಳಿರ್ತಾರೆ, 2.5 ಕೋಟಿ, 3 ಕೋಟಿ, 5 ಕೋಟಿ ಕಟ್ಟ್ರಿ ಅಂತ. ಕಟ್ತೀರಿ, ನಿಮಗೆ ಆ ಸೈಟನ್ನು ನಿಮ್ಮ ಹೆಸರು ಬರ್ಕೊಡ್ತಾರೆ, ರಿಜಿಸ್ಟ್ರೇಷನ್ನು ಆಗೋಗ್ತದೆ. ಸರಿ, ರಿಜಿಸ್ಟ್ರೇಷನ್ ಆಗೋದ್ಮೇಲೆ ನಮ್ಮ ಸೈಟ್ ನೋಡ್ತೀವಿ, ನಾವಲ್ಲಿ ಕಟ್ತೀವಿ ಮನೆನ ಅಂತ ಹೋದರೆ, ನೀವು ಮೊದಲು ಹೋಗಿದ್ರಿ, ಮೊದಲು ನೋಡ್ಕೊಂಬಂದಿದ್ರಿ, ಅವಾಗ ಖಾಲಿ ನಿವೇಶನ ಇತ್ತು. ನೀವು BDAದೊಳಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಬರಕ್ಕೆ ಹೋದಾಗ ಖಾಲಿ ನಿವೇಶನನೇ ಇತ್ತು. ಈಗ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಕೆಲವು ದಿನಗಳು, ತಿಂಗಳು ಬಿಟ್ಟ ಮೇಲೆ ನೀವು ನಿವೇಶನಕ್ಕೆ ಹೋಗ್ತೀರಿ. ನಾ ಇಲ್ಲಿ ಮನೆ ಕಟ್ಕೋಬೇಕು, ಇಂಜಿನಿಯರ್ ಕರ್ಕೊಂಬಂದು ತೋರಿಸ್ಬೇಕು, ಹಾಗೆ ಹೀಗೆ ಅಂತ. ಆದರೆ ನೀವು ಅಲ್ಲಿ ಹೋದಾಗ ಅಲ್ಲಿ ಬೇರೆ ಯಾರೋ ಒಂದು ಶೆಡ್, ತಗಡಿಂದ ಒಂದು ಶೆಡ್ ಮನೆ ಹಾಕಿ ದೊಡ್ಡದಾಗಿ ಇಡೀ ನಿವೇಶನಕ್ಕೆ ಆಮೇಲೆ ಅಂಗಡಿ ಏನೇನೋ ತಕ್ಕೊಂಡು ಕೂತ್ಬಿಟ್ಟಾನೆ. ನಿಮಗೆ ಜಂಗಾಬಲೆ ಹುಡುಗೋಗ್ತದೆ. ಯಾರು ನೀವು ಅಂತ ಕೇಳ್ತೀರಿ, ಅವನು ನೀವ್ಯಾರು ಅಂತ ಕೇಳ್ತಾನೆ. ರೀ, ನಾವಿದು ಕೊಂಡ್ಕೊಂಡಿದ್ದೀರಿ, ದುಡ್ಡು ಕೊಟ್ಟು 3.5 ಕೋಟಿ ಕೊಟ್ಟು. ಅವನು ಅಂತಾನೆ, ನಾನು 3.5 ಕೋಟಿ ಕೊಟ್ಟು ಕೊಂಡ್ಕೊಂಡಿದ್ದೀನಿ. ನಾವು ಬಂದು ನೋಡ್ಕೊಂಡು ಹೋಗಿದ್ದೆ, ಖಾಲಿ ಜಾಗ ಇತ್ತು, ಈಗ ನೀವು ನಿವೇಶನ ಮಾಡಿ ರಿಜಿಸ್ಟ್ರೇಷನ್. ಆವಾಗ ನಾನು ಹಾಕಿರ್ರಿ, ಇವಾಗ ಹಾಕಿದ್ದೀನಿ. ಏನು ನಿಮ್ಮ ಹತ್ರ ರೂಲ್ಸ್ ತೋರಿಸು, ಆಧಾರ ಏನೋ ತೋರಿಸು, ನಿಮ್ಮದು ತೋರಿಸು ಅಂತ. ನೀವು ನಿಮ್ಮದು ತಗೊಂಡೋಗಿರೋದಲ್ಲ, ಆಮೇಲೆ ಬರ್ತೀರಿ, ಒಂದು ಜೆರಾಕ್ಸ್ ಕಾಪಿ ತೊಗೊಂಡೋಗ್ತೀರಿ, ತೋರಿಸ್ತೀರಿ. ಅವನು ತೋರಿಸ್ತಾನೆ ಜೆರಾಕ್ಸ್ ಕಾಪಿನ. ನಿಮಗೆ ಜಂಗಾಬಲೆ ಹೊಡ್ಗೋಗ್ತದೆ. ಕೊಂಡ್ಕೊಂಡಿದ್ರಿ, 3.5 ಕೋಟಿ ಕಟ್ಟಿದ್ರಿ, ರಿಜಿಸ್ಟ್ರೇಷನ್ ಆಗಿದೆ, ಎಲ್ಲ ಆಗಿದೆ. ಈಗ ನೀವಲ್ಲಿ ಕಟ್ಟಬೇಕು ಅಂತ ಹೋದರೆ ಅಲ್ಲಿ ಯಾವನೋ ಆಲ್ರೆಡಿ ವಾಸ ಇದ್ದಾನೆ. ಈಗೇನು ಮಾಡೋದು? ಬೇರೆ ದಾರಿನೇ ಇಲ್ಲ. ಅವನು ಏನೋ ಡಾಕ್ಯುಮೆಂಟ್ ತೋರಿಸ್ತಾವನೆ.
ನೋಡ್ತೀರಿ, ಹೋಗ್ತೀರಿ, ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಿ. ಅವನು ಬರ್ತಾನೆ, ಕೇಳ್ತಾನೆ. ಸರಿ, ಆ ನಂತರ ನೀವು ವಕೀಲರು ಹಿಡ್ಕೊಂಡು ಕೋರ್ಟ್ಗೆ ಹೋಗ್ತೀರಿ. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ, ಕೋರ್ಟ್ಗೆ ಹೋಗೋಲ್ಲ. ನೀವು ಹೋಗಬೇಕಾರೆ ನಂದೇ ರೆಕಾರ್ಡ್, ನಾನು ಎಲ್ಲೂ ಹೋಗೋದಿಲ್ಲ ಅಂತ ನಾವು. ಈಗ ನಿಮಗೆ ಬೇಕಾಗೈತೆ, ಅದಕ್ಕೆ ನೀವು ಹೋಗ್ತೀರಿ. ಈಗ ಅವನ ಜಾಗದಲ್ಲಿ ಕುಂತವನೇ, ಮತ್ತು ಕುಂತ ಮೇಲೆ ಅವನು ಯಾಕೆ ಹೋಗ್ತಾನೆ? ಇದು ನನ್ನದೇ ಜಾಗ ಅಂತ ಕುಂತವನು, ಅವನು ಆಲ್ರೆಡಿ ಪೊಸಿಷನ್ ಅವನು ತಗೊಂಬಿಟ್ಟವನೆ. ಮತ್ತು ನಿಮಗೆ ಪೊಸಿಷನ್ ಇಲ್ಲ, ನಿಮ್ಗೆ ಹಾರಾಟ, ಹೋರಾಟ, ತೂರಾಟ. ಸರಿ, ದಂಡಯಾತ್ರೆ, ಕೋರ್ಟ್ಗೆ, ಪೊಲೀಸ್ ಸ್ಟೇಷನ್ಗೆ, ಲಾಯರ್ ಹತ್ರಕ್ಕೆ ಎಲ್ಲ. ಕೊನೆಗೆ ಅವನು ನೋಟಿಸ್ ಇಶ್ಯೂ ಮಾಡ್ತಾರೆ. ಅವನು ಏನೋ ಡಾಕ್ಯುಮೆಂಟ್ ತೋರಿಸ್ತಾನೆ, ನೀವೇನೋ ಡಾಕ್ಯುಮೆಂಟ್ ತೋರಿಸ್ತಾರೆ. ಹಿಂಗೆ ನಡೀತದೆ. ಸುಳ್ಳು ಯಾವುದು, ಸತ್ಯ ಯಾವುದು ಗೊತ್ತಾಗಬೇಕಲ್ವಾ? ನೀವು 3.5 ಕೋಟಿ ಕೊಟ್ಟಿದ್ದೀರಿ, ನೀನು ಎಷ್ಟು ಕೊಟ್ಟಿದೀಯಾ ಅಂದರೆ ಅವನು ಬಾಯಿ ಬಿಡೋಲ್ಲ. ಸರಿಯಾದ ಡಾಕ್ಯುಮೆಂಟ್ ತೋರಿಸಲ್ಲ, ಅವನು ಮಾಡಿಬಿಟ್ಟವ್ರೆ. ಹಿಂಗಾದಾಗ ಏನಾಗ್ತದೆ? ಇಂತಹ ಅನಾಹುತಗಳನ್ನು ದಾಟಬೇಕಾಗ್ತದೆ. ಹೀಗೆ ಆಸ್ತಿ ವಿಚಾರಕ್ಕೆ ಬಂದಾಗ ಸುಳ್ಳು ಸತ್ಯದ ನಡುವೆ ಹೋರಾಟ ಆಗ್ತದೆ. ಜೀವನದಲ್ಲಿ ನಾವು ಬದುಕಬೇಕಂತ ಹೊರಟಾಗ ಸುಳ್ಳು ಮತ್ತು ಸತ್ಯದ ನಡುವೆ ಹೋರಾಟ ಆಗ್ತದೆ. ಯಾವಾಗ ಆಸ್ತಿ ಅಂತ ಹೊರಟಾಗ ಅಲ್ಲಿ ಹೋರಾಟ ಶುರುವಾಗ್ತದೆ. ಅಂದರೆ ಏನಾಯಿತು? ನಾವು ಜೀವನದಲ್ಲಿ ಗಳಿಸಲಿಕ್ಕೆ ಹೊರಟಾಗ, ವ್ಯವಹಾರಕ್ಕೆ ಹೊರಟಾಗ, ಆರ್ಥಿಕ ಅನುಕೂಲತೆ, ಸೌಲಭ್ಯ, ಸೌಕರ್ಯಗಳು ಅಂತ ಹೊರಟಾಗ ಅಲ್ಲಿ ಹೋರಾಟ ಆಗ್ತದೆ. ಯಾಕೆ? ಮನುಷ್ಯರ ನಡುವೆ ಹೋರಾಟ ಆರಂಭವಾಗ್ತದೆ. ಸುಳ್ಳು ಸತ್ಯದ ನಡುವೆ ಹೋರಾಟ ಆರಂಭ ಆಗ್ತದೆ. ಯಾಕೆ? ಇದು ಎಲ್ಲಿ ಹೋರಾಟ ಆಗ್ತದೆ? ಮನುಷ್ಯರ ನಡುವೆ ಹೋರಾಟ ಆಗ್ತದೆ. ಆಶೆ ಮತ್ತು ದುರಾಶೆಗಳ ನಡುವೆ ಹೋರಾಟವಾಗ್ತದೆ. ಸುಳ್ಳು ಮತ್ತು ಸತ್ಯದ ನಡುವೆ ಹೋರಾಟ ಆಗ್ತದೆ. ಒಂದು ಒಳ್ಳೆಯ ಮನಸ್ಸು, ಇನ್ನೊಂದು ಕೆಟ್ಟ ಮನಸ್ಸು. ಒಂದು ಕ್ರಿಮಿನಲ್ ಮೈಂಡ್, ಇನ್ನೊಂದು ಪಾಸಿಟಿವ್ ಮೈಂಡ್. ಮನುಷ್ಯನಲ್ಲಿ ಈ ಎರಡೂ ಭಾವನೆಗಳಿದಾವೆ. ಒಂದು ಕ್ರಿಮಿನಲ್ ಮೈಂಡ್ ಇದೆ, ಇನ್ನೊಂದು ಪಾಸಿಟಿವ್ ಮೈಂಡ್ ಇದೆ. ಎಲ್ಲಿ ಕ್ರಿಮಿನಲ್ ಮೈಂಡ್ ಈ ಮನಸ್ಸಿನಲ್ಲಿ ಹುಟ್ಟುಕೊಳ್ಳುತ್ತದೆ, ಆಗ ಮನುಷ್ಯನ ಜೀವನ ಅಸತ್ಯದ ಕಡೆಗೆ ಹೋಗ್ತದೆ. ಸುಳ್ಳು ಮತ್ತು ಸತ್ಯದ ನಡುವೆ ಹೋರಾಟ ಆರಂಭವಾಗ್ತದೆ. ಮನುಷ್ಯರು ಜೀವನದಲ್ಲಿ, ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಮನುಷ್ಯರೇ ಮೋಸ ಮಾಡುತ್ತಾರೆ. ಮನುಷ್ಯರೇ ಸುಳ್ಳು ಹೇಳುತ್ತಾರೆ. ಆದ ಕಾರಣ ನಮಗೆ ಜೀವನದಲ್ಲಿ ತೊಂದರೆಗಳು, ಸಿಕ್ಕುಗಳು, ಸತ್ಯದ ನಡುವೆ ಹೋರಾಟಗಳು ಆರಂಭವಾಗ್ತದೆ. ಒಂದು, ಈ ಜೀವನ ಏನಿದೆಯಲ್ಲ, ಇದು ತೋರಿಕೆಯ ಸತ್ಯ ಇದೆ. ನಿಜವಾದ ಸತ್ಯ ಏನಪ್ಪ? ನಾವೆಲ್ಲರೂ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೇವೆ, ಇದು ಸತ್ಯ. ಎಷ್ಟು ವರ್ಷ ಬದುಕ್ತೇವೆ? ಭೂಮಿಯ ಆಯುಷ್ಯದಲ್ಲಿ ನಮ್ಮ ಆಯುಷ್ಯ ನಗಣ್ಯ. ನಾವು 100 ವರ್ಷ ಬದುಕಿದರೂ ಕೂಡ ಇದು ಭೂಮಿಯ ಆಯುಷ್ಯದಲ್ಲಿ ಒಂದು ಧೂಳಿಗೂ ಸಮಾನವಲ್ಲ. ಆದ ಕಾರಣ ನಮ್ಮ ಜೀವನ ಅಚಿರ, ಅಸತ್ಯ, ಅಲ್ಪ, ಕ್ಷುಲ್ಲಕ. ಭೂಮಿ ಸೂರ್ಯ ಮತ್ತು ನಕ್ಷತ್ರಗಳಿಗೆ ಹೋಲಿಕೆ ಮಾಡಿದಾಗ ಭೂಮಿ ಒಂದು ಧೂಳಿಗೂ ಸಮವಲ್ಲ. ಆಗ ಭೂಮಿ ಯಃಕಶ್ಚಿತ್,
ನಕ್ಷತ್ರಗಳ ಜೊತೆಯಲ್ಲಿ ಸೂರ್ಯನನ್ನು ಹೋಲಿಸಿದಾಗ ಸೂರ್ಯ ಒಂದು ತೃಣ, ಒಂದು ಧೂಳು. ಹೀಗೆ ಭೂಮಕ್ಕೆ ಭೂಮ, ಬೃಹತ್ತಿಗೆ ಬೃಹತ್ತು ಬೆಳೀತಾ ಹೋಗ್ತದ. ಜಗತ್ತಿನಲ್ಲಿ ವಿಶ್ವದಲ್ಲಿ 3,500 ಕೋಟಿ ನಕ್ಷತ್ರಗಳಿದ್ದಾವೆ. ಇಂಥ ಎಲ್ಲ ಕೋಟಿ ಕೋಟಿ ನಕ್ಷತ್ರಗಳನ್ನು ಒಳಗೊಂಡದ್ದು ಆ ಆಕಾಶ, ಸ್ಪೇಸ್, ನೈದರ್ ಎಂಡಿಂಗ್ ನಾರ್ ಬಿಗಿನಿಂಗ್. ಇದು ಸತ್ಯ, ಎಂದಿಗೂ ಸತ್ಯ, ನಾಳೆಯೂ ಸತ್ಯ, ಎಂದೆಂದಿಗೂ ಸತ್ಯ. ಇಂಥ ಸತ್ಯವಾದ ಜಗತ್ತಿನಲ್ಲಿ ಬದುಕ್ತಾ ಇರತಕ್ಕಂಥ ನಾವು ಯಾವುದೋ ತೋರಿಕೆಯ ವಸ್ತುಗಳನ್ನು, ಸುಳ್ಳಿನ ಸರಮಾನೆಯ ಮೇಲೆ ಕಟ್ಟಿರುವ ವಿಚಾರಗಳನ್ನು ಸತ್ಯ ಎಂಬುದಾಗಿ ನಂಬಿಕೊಂಡು ಹೊರಟಿದ್ದೇವೆ. ಆದ ಕಾರಣ ನಮಗೆ ದುಃಖ. ಅನೇಕರು ಸುಳ್ಳನ್ನು ಸತ್ಯವೆಂದು ನಂಬಿಸಿ ನಮ್ಮ ನಂಬಿಕೆ, ನಮ್ಮ ಭಾವನೆಗಳ ಜೊತೆ ಆಟವಾಡಿ ನಮ್ಮ ವಿಶ್ವಾಸವನ್ನು ಗಳಿಸಿ ಅವರು ಹಣಕ್ಕಾಗಿ, ಸಂಪಾದನೆಗಾಗಿ, ಸೌಕರ್ಯಗಳಿಗಾಗಿ ನಮ್ಮನ್ನು ವಂಚನೆ ಮಾಡುತ್ತಿದ್ದಾರೆ. ಇಂಥ ವಂಚನೆಯ ಅರಿವಿಲ್ಲದೆ ನಾವು ನಮ್ಮನ್ನು ಭಾವನೆಗಳು, ನಂಬಿಕೆಗಳು, ಅಸತ್ಯ ವಿಚಾರಗಳಿಗೆ ಕೊಟ್ಟುಕೊಂಡು ನಾವು ಸುಳ್ಳನ್ನು ಸತ್ಯ ಎಂದು ನಂಬಿಕೊಂಡು ಜೀವನ ಮಾಡುವುದರಿಂದ ನಮಗೆ ಲೋಕದಲ್ಲಿ ಸತ್ಯ ಮತ್ತು ಅಸತ್ಯದ ನಡುವೆ ಹೋರಾಟ ಆರಂಭವಾಗಿದೆ. ಆದ ಕಾರಣ ಲೋಕದಲ್ಲಿ ನಮಗೆ ದುಃಖಗಳು ಯಾಕೆ ಎಂಬುದಾಗಿ ಹೇಳಿದರೆ, ನಮಗೆ ಸತ್ಯವನ್ನು ಸತ್ಯ ಎಂಬುದಾಗಿ ತಿಳಿಯುವುದು ಗೊತ್ತಿಲ್ಲ. ತಿಳಿಸಿಕೊಟ್ಟಾಗ ಒಪ್ಪುತ್ತೇವೆ. ಗಣಿತ 5x5 ತಿಳಿಸಿಕೊಟ್ಟಾಗ ಒಪ್ತೇವೆ. H2O ಎಂಬುದಾಗಿ ತಿಳಿಸಿಕೊಟ್ಟಾಗ ಒಪ್ತೇವೆ. ಆಕಾಶ ಅನಂತವಾದದ್ದು ಎಂಬುದಾಗಿ ತಿಳಿಸಿಕೊಟ್ಟಾಗ ಒಪ್ಪುತ್ತೇವೆ. ಅದೇ ರೀತಿಯಾಗಿ ಈ ಆಕಾಶದಿಂದ, ಈ ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರುವ ಈ ಮನುಷ್ಯನು ಕೆಲವು ಕಾಲ ಬದುಕ್ತಾನೆ, ಕೆಲವು ಕಾಲ ಹೊರಟೋಗ್ತಾನೆ. ಇದೂ ಕೂಡ ಒಪ್ಪಿಕೊಳ್ಳುತ್ತೇವೆ. ಆದರೆ ಇಲ್ಲಿ ಜೀವನವನ್ನು ಮಾಡುವಾಗ ನಾವು ಸುಳ್ಳುಗಳ ಮೇಲೆ ನಿಂತಿರುವ ನಂಬಿಕೆಗಳನ್ನು ಒಪ್ಪಿಕೊಂಡು ನಮ್ಮ ಜೀವನವನ್ನು ನಾವು ನಡೆಸಲು ಹೊರಟಿದ್ದೇವೆ. ಆದ ಕಾರಣ ನಮಗೆ ದುಃಖಗಳು. ನಮಗೆ ಸಮಯದ ಮಹತ್ವ ಗೊತ್ತಿಲ್ಲ, ವೇಳೆಯ ಮಹತ್ವ ಗೊತ್ತಿಲ್ಲ. ವೇಳೆ ಮತ್ತು ಸಮಯದ ಮಹತ್ವ ಗೊತ್ತಿಲ್ಲದೆ ನಮ್ಮ ಜೀವನವನ್ನು ಸುಳ್ಳಿಗೆ, ಕೇವಲ ನಂಬಿಕೆಗೆ ಕೊಟ್ಟುಕೊಂಡು ನಮ್ಮ ಜೀವನವನ್ನು, ಆಯುಷ್ಯವನ್ನು ರೂಪಿಸಿಕೊಂಡು ಹೊರಟಿದ್ದೇವೆ. ನಾವು ಸತ್ಯಕ್ಕೆ ವಿದಾಯ ಹೇಳಿ ಅಸತ್ಯವನ್ನು ಒಪ್ಪಿಕೊಳ್ಳುತ್ತಿದ್ದೇವೆ. ಆದ ಕಾರಣ ಸತ್ಯ ಮತ್ತು ಅಸತ್ಯವನ್ನು ನಾವು ಖಚಿತವಾಗಿ ತಿಳ್ಕೋಬೇಕು. ಸತ್ಯ ಅಂದ್ರೇನು? ಇವತ್ತೂ ಇದೆ, ನಾಳೆನೂ ಇದೆ, ಎಂದೆಂದಿಗೂ ಇರುತ್ತದೆ. ಆ ಸತ್ಯದ ಮೂಲದಿಂದ ಬಂದವರು ನಾವು. ಸುಳ್ಳು ಅಂದ್ರೇನು? ಇವತ್ತೂ ಇಲ್ಲ, ನಾಳೆನೂ ಇಲ್ಲ, ಎಂದೆಂದೂ ಇಲ್ಲ. ಯಾವುದು ಮನುಷ್ಯನಿಂದ ನಿರ್ಮಾಣವಾಗಿದೆಯೋ ಅದು ಸುಳ್ಳು. ಯಾವುದನ್ನು ಮನುಷ್ಯ ಭಾವನೆಗಳನ್ನು ರೂಪಿಸಿ ನಮ್ಮ ಭಾವನೆಗಳನ್ನು ನಂಬಿಸಿ ಆಟ ಆಡ್ತಾ ಇದ್ದಾನೆಯೋ ಸ್ವಲಾಭಕ್ಕಾಗಿ, ಅವುಗಳನ್ನು ನಾವು ಅಸತ್ಯ ಎಂಬುದಾಗಿ ತಿಳಿಯಲು ನಾವು ಸಿದ್ಧರಿಲ್ಲ. ಆದ ಕಾರಣ ನಮ್ಮ ವೇಳೆ, ನಮ್ಮ ಹಣ, ನಮ್ಮ ಪ್ರಯತ್ನ ಎಲ್ಲವನ್ನು ಅಸತ್ಯ ವಿಚಾರಗಳಿಗೆ ನಾವು ಮೀಸಲಿಟ್ಟಿದ್ದೇವೆ. ಈ ಅಸತ್ಯ ವಿಚಾರಗಳನ್ನು ದೂರ ಇಟ್ಟು ನಮ್ಮ ಸಮಯ, ನಮ್ಮ ಹಣ, ನಮ್ಮ ಪ್ರಯತ್ನವನ್ನು ಸತ್ಯದ ದಾರಿಯಲ್ಲಿ ನಾವು ನಿರೂಪಿಸಿಕೊಂಡು ಹೊರಟರೆ ನಮ್ಮ ಜೀವನ ಯಾವಾಗಲೂ ಸುಖ, ಸಂತೋಷ, ಆನಂದಮಯವಾಗುತ್ತದೆ. ಆದ ಕಾರಣ ಸತ್ಯ ಮತ್ತು ಅಸತ್ಯ ತಿಳಿಯುವುದು ಬಹಳ ಇದೆ. ಆದರೆ ಈಗ ನಾನು ನಿಮ್ಮ ಮುಂದೆ ಇರಿಸುವ ಈ ವಿಚಾರಗಳು ನಿಮಗೆ ತಿಳಿಯಲಿಕ್ಕೆ ಸ್ವಲ್ಪ ಕಠಿಣ ಅಂತ ಅನ್ನಿಸಿದರೂ ಕೂಡ ಅದನ್ನು, ಈ ವಿಡಿಯೋವನ್ನು ಮತ್ತೊಮ್ಮೆ ಪರಾಮರ್ಶಿಸಿ ನೋಡಿ. ಇವುಗಳದೇ ಒಂದು ಸೀರಿಯಲನ್ನು ಧಾರಾವಾಹಿಯಾಗಿ ನಿರೂಪಣೆ ಮಾಡಬೇಕು ಎಂಬುದಾಗಿ ಭಾವನೆಯಾಗಿದೆ. ಈ ವಿಡಿಯೋಗಳಿಗೆ ನೀವು ಕಾಮೆಂಟ್ ಮಾಡಿ,
ಸತ್ಯ ಮತ್ತು ಅಸತ್ಯ ನೀವು ತಿಳಿದುಕೊಂಡ ವಿಚಾರಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇದನ್ನು ನೀವೆಲ್ಲರೂ ಕೂಡ ಪ್ರತಿಕ್ರಿಯೆಯನ್ನು ಮಾಡಿ ಮುಂದಿನ ಧಾರಾವಾಹಿಗಳನ್ನು ನಿಮ್ಮ ಪ್ರತಿಕ್ರಿಯೆಗಳ ಮೇಲೆ ನಾನು ಅದನ್ನು ಮುಂದುವರಿಸಿಕೊಂಡು ನಿರೂಪಿಸುತ್ತೇವೆ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಶೇರ್ ಮಾಡುವಾಗ ನಿಮ್ಮಲ್ಲಿ 50 ಜನ 100 ಜನದ್ದು ವಾಟ್ಸಪ್ ನಂಬರ್ಸ್ ಇರುತ್ತೆ. ಆ ಎಲ್ಲ ನಂಬರ್ಗಳಿಗೆ ಇವನ್ನು ವಾಟ್ಸಪ್ ಮಾಡಿ.